ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕೋಲಾರದಲ್ಲಿ 4 ಕಾಂಗ್ರೆಸ್ ಶಾಸಕರು ಇದ್ದಾರೆ ಮತ್ತು 2 MLCಗಳಿದ್ದಾರೆ. ಆದರೂ ಕೂಡ ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆದರೆ ಈಗ ಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇದೀಗ ಮಾಲೂರು ಶಾಸಕ KV ನಂಜೇಗೌಡರು ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಭಿನ್ನಮತ, ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟಿನ ಕೊರತೆಯ ಕಾರಣಕ್ಕಾಗಿ ನಮಗೆ ಸಚಿವ ಸ್ಥಾನ ತಪ್ಪಿದೆ, ಅಂದರೆ ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪಿದೆ ಅಂತಕ್ಕಂಥ ಮಾತನ್ನು ಇದೀಗ ಶಾಸಕ KV ನಂಜೇಗೌಡರು ಹೇಳಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿನ್ನೆ ಅವರು ಕೋಲಾರದ ಕೋಮುಲ್ ಕಚೇರಿಯಲ್ಲಿ ಮಾತನಾಡ್ತಕ್ಕಂಥ ಒಂದು ವೇಳೆಯಲ್ಲಿ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಆದರೆ ಇದೇ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು, ಇರ್ತಕ್ಕಂಥ 4 ಶಾಸಕರಲ್ಲಿ ಇಬ್ಬಿಬ್ಬರು ಒಂದೊಂದು ಗುಂಪಿನಲ್ಲಿ ಗುರುಸ್ಕೊಂಡಿದ್ದೇವೆ, ಹಾಗಾಗಿನೇ ನಮ್ಮಲ್ಲಿರ್ತಕ್ಕಂಥ ಒಂದು ಸಮನ್ವಯದ ಕೊರತೆಯಿಂದ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ. ಪ್ರಮುಖವಾಗಿ ಜಿಲ್ಲೆಗೆ ಈ ರೀತಿಯಾಗಿ ಒಂದು ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ಮಾಲೂರು ಕಾಂಗ್ರೆಸ್ ಶಾಸಕ KV ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ಜಿಲ್ಲೆಗೆ ಕೂಡ ಅಷ್ಟೇ, ಜಿಲ್ಲೆಗೆ 4 ಜನ ಕಾಂಗ್ರೆಸ್ MLA ಗೆದ್ದಿದ್ದೀವಿ. ನೋವಾಗ್ತಿದೆ. 4 ಜನ ಕಾಂಗ್ರೆಸ್ MLAಗಳಿದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಇದು. ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ. 4 ಜನ ಕಾಂಗ್ರೆಸ್ MLA ಗೆದ್ದು ಸರ್ಕಾರ ಗಮನದಲ್ಲಿದೆ, ಅದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹೈಕಮಾಂಡ್ ಗಮನದಲ್ಲಿದೆ. ಅಂಥ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ. ನಾನು ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನೆಂದರೆ, ನಾವು 4 ಜನ MLAಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ದರೆ ನಾವೆಲ್ಲ ಯಾರೋ ಒಬ್ಬರು ಏನೋ ಒಂದು ಆಗ್ತೀವಿ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ, ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ, ಯಾರು ಬೇಕಾದ್ರೂ ಆಗಲಿ ಬಿಡ್ರಿ. ಒಗ್ಗಟ್ಟಿದ್ರೆ ನಮ್ಮ 4 ಜನದಲ್ಲಿ ಒಬ್ಬರಾದರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ. ನಂಜೇಗೌಡ ಅಲ್ಲ, SN ನಾಡಸ್ವಾಮಿ ಅಲ್ಲ, ಕೊತ್ತೂರು ಮಂಜು ಅಲ್ಲ, ರೂಪ ಅಲ್ಲ, ಏನಪ್ಪ ಯಾರಾದರೂ ಒಬ್ಬರು ಆಗ್ಬೋದಾಗಿತ್ತಲ್ಲ. ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಭಿನ್ನಮತ ನಮ್ಮ ಒಂದು ಕೋಲಾರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ರಾಜ್ಯ ಅಲ್ಲದೆ ದೆಹಲಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಚಿವ KH ಮುನಿಯಪ್ಪ ಅವರ ಬಣದ ಶಾಸಕರು ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣದ ಶಾಸಕರು, ಎರಡೂ ಬಣದ ಶಾಸಕರ ಮಧ್ಯೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ವೈಮನಸ್ಸಿರ್ತಕ್ಕಂಥದ್ದು. ಈ ಒಂದು ವೈಮನಸ್ಸನ್ನು ಶಮನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಹೈಕಮಾಂಡ್ ನಾಯಕರು ಬಹಳಷ್ಟು ಸಾರಿ ಪ್ರಯತ್ನ ಪಟ್ಟರು ಕೂಡ ಅದು ಇನ್ನೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಇರ್ತಕ್ಕಂಥ 4 ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಮತ್ತೊಬ್ಬರು ಮುನಿಸ್ಕೊಂಡು ಮತ್ತೆ ಒಂದು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ಆಗುತ್ತಾ, ಅಥವಾ ಜಿಲ್ಲೆಯಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತೊಬ್ಬರು ಕೂಡ ಸಚಿವ ಸ್ಥಾನವನ್ನು ಕೇಳ್ತಾರೆ. ಹಾಗಾಗಿನೇ ಸಚಿವ ಸ್ಥಾನವನ್ನು ಜಿಲ್ಲೆಗೆ ಕೊಡದೇ ಇದ್ರೇ ಇದು ಒಳಿತು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ರಾಜ್ಯ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿ ಕೋಲಾರ ಜಿಲ್ಲೆಯ ಒಂದು ಕಾಂಗ್ರೆಸ್ ಶಾಸಕರಿಗೆ ಈ ರೀತಿಯಾಗಿ ಒಂದು ಸಚಿವ ಸ್ಥಾನ ತಪ್ಪಿರಬಹುದು ಅಂತಕ್ಕಂಥ ಒಂದು ಮಾತನ್ನು ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕರು ಹೇಳಿರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಏನು ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ಆದರೆ ಈ ಬಾರಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇದೀಗ ಮಾಲೂರು ಶಾಸಕ KV ನಂಜೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಖಂಡಿತ ನಾನು 2ನೇ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕ ಇದ್ದೀನಿ, ಮತ್ತು ಕಡಿಮೆ ಮತಗಳಿಂದ ಗೆದ್ದಿದ್ದೀನಿ, ಮತ್ತು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಒಂದು ಲೀಡನ್ನು ನನ್ನ ತಾಲೂಕಿನಲ್ಲಿ ಕೊಡಿಸಿದ್ದೀನಿ. ಹಾಗಾಗಿನೇ ನಾನು ಕೂಡ ಸಹಜವಾಗಿ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ, ಮತ್ತು ನಾನು ಈಗಾಗಲೇ 2ನೇ ಬಾರಿ ಗೆದ್ದಿರೋ ಕಾರಣಕ್ಕಾಗಿ ನನಗೂ ಕೂಡ ಒಂದಷ್ಟು ಅನುಭವ ಇದೆ, ಮತ್ತು ಕೋಮುಲನ್ನು ಕೂಡ ನಾನು ಆಡಳಿತವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿನೇ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಇದೀಗ ಮಾಲೂರು ಕಾಂಗ್ರೆಸ್ ಶಾಸಕ KV ನಂಜೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು. ಅದು ಏನು ಗುಜರಾತ್ನಲ್ಲಿ ಇತ್ತೀಚೆಗೆ ಆದಂತಹ ಒಂದು ಸಚಿವ ಸಂಪುಟ ಒಂದು ಪುನರಚನೆ ಯಾವ ರೀತಿಯಲ್ಲಿ ಆಯಿತೋ, ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗಲಿ, ಈಗಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ರಾಜೀನಾಮೆಯನ್ನೇ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋದು. ಆದರೆ CM ಮತ್ತು DCM ಬದಲಾವಣೆ ಈ ಒಂದು ವಿಚಾರವಾಗಿ ಮಾಲೂರು ಶಾಸಕರು ಏನು ಮಾತಾಡಲಿಲ್ಲ. ಯಾಕೆಂತೇಳಿ ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು, ಮತ್ತು ನನಗೆ ಸಚಿವ ಸ್ಥಾನವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಅದು ರಾಜ್ಯ ಹೈಕಮಾಂಡ್ ನಾಯಕರಿಗೆ ನಾನು ನಿರ್ಧಾರವನ್ನು ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಇದೀಗ ಮಾಲೂರು ಶಾಸಕ
ಶಾಸಕ KV ನಂಜೇಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇದೀಗ ಕೋಲಾರ ಜಿಲ್ಲೆಗೆ ಮುಂದಿನ ಒಂದು ಸಚಿವ ಸಂಪುಟ ಪುನರಚನೆ ಆದರೆ ಏನು ಇರ್ತಕ್ಕಂಥ 4 ಶಾಸಕರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಇಲ್ಲಿ ನೋಡೋದಾದ್ರೆ, ಈಗ ಇರ್ತಕ್ಕಂಥ 4 ಶಾಸಕರಲ್ಲಿ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿನೇ ಮತ್ತೆ ಒಂದು ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಮತ್ತು ಕಗ್ಗಂಟು ಇದೀಗ ರಾಜ್ಯ ಹೈಕಮಾಂಡ್ ನಾಯಕರಿಗೆ ಖಂಡಿತ ಎದುರಾಗುತ್ತೆ. ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರು ಕೂಡ ಒಂದು ರೀತಿಯಲ್ಲಿ ಹಿರಿಯರು ಕೂಡ ಇದ್ದಾರೆ. ಒಂದ್ ಕಡೆ ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಈಗಾಗಲೇ ಅವರು 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ಅವರು ಇದೀಗ 3ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು. ಮತ್ತೆ KGF ನ ಭಾಗದಲ್ಲಿ ಶಾಸಕಿಯಾಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಕೂಡ ಈಗಾಗಲೇ 2ನೇ ಬಾರಿಗೆ ಗೆದ್ದಿದ್ದಾರೆ. ಮತ್ತೆ ಅತಿ ಹೆಚ್ಚಿನ ಒಂದು ಮತಗಳ ಅಂತರದಿಂದ ಅವ್ರು ಗೆದ್ದಿರ್ತಕ್ಕಂಥದ್ದು. ಮತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಏನು ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೂಡ ತಂದುಕೊಟ್ಟಿದ್ರು. ಹಾಗಾಗಿನೇ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಮತ್ತೆ ಮಾಲೂರಿನ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಸೇರಿದಂತೆ ಇರ್ತಕ್ಕಂಥ ಇಬ್ಬರು MLCಗಳಲ್ಲಿ ಒಬ್ಬರು ನಜೀರ್ ಅಹಮದ್ ಅವರು ಮತ್ತೆ ಏನು MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಇಬ್ಬರು ಕೂಡ ಪಕ್ಷದ ಹಿರಿಯ ನಾಯಕರು ಕೂಡ ಆಗಿದ್ದಾರೆ. ಹಾಗಾಗಿನೇ ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರು ಮತ್ತೆ ಇಬ್ಬರು MLCಗಳಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದು ಇಲ್ಲಿ ಬಹಳಷ್ಟು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಆದರೆ ಶಾಸಕರು ಮಾತ್ರ ಅವ್ರು ಮಾತನಾಡುವಂಥ ವೇಳೆಯಲ್ಲಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಶಾಸಕರು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇವರಿಗೆ ಸಚಿವ ಸ್ಥಾನ ಯಾವಾಗ ಸಿಗುತ್ತೆ ಮತ್ತೆ ಯಾವ ಒಂದು ಆಧಾರದಲ್ಲಿ ಕೊಡ್ತಾರೆ ಖಂಡಿತ ಒಂದು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇರ್ತಕ್ಕಂಥ 4 ಶಾಸಕರಲ್ಲಿ ಈಗಾಗಲೇ 2 ಗುಂಪಾಗಿರ್ತಕ್ಕಂಥದ್ದು. ಹಾಗಾಗಿನೇ ಸಚಿವ ಸ್ಥಾನವನ್ನ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರು ಪೈಪೋಟಿಗೆ ಇಳಿತಾರೆ ಮತ್ತು ಮತ್ತೊಬ್ಬರಲ್ಲಿ ವೈಮನಸ್ಸು ಕೂಡ ಉಂಟಾಗುತ್ತೆ. ಹಾಗಾಗಿನೇ 2 ಬಣದ ನಾಯಕರನ್ನ ಒಮ್ಮತಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ಸಮನ್ವಯ ಸಾಧಿಸಿ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರಾ ಅಥವಾ ಮತ್ತದೇ ಬೇರೆ ಜಿಲ್ಲೆಯವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಬೇರೆ ಜಿಲ್ಲೆಯ ಒಬ್ಬ ಮಂತ್ರಿಯನ್ನ ಕೋಲಾರ ಜಿಲ್ಲೆಗೆ ಮತ್ತೆ ಉಸ್ತುವಾರಿಯನ್ನು ವಹಿಸ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.